ನಮಸ್ಕಾರ. ಕರ್ನಾಟಕ ಸರ್ಕಾರ ಈ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆಗಳಲ್ಲಿ ಮೊದಲು ಇದು ಜ್ಞಾನ ದೇಗುಲ, ಕೈ ಮುಗಿದು ಒಳಗೆ ಬಾ ಹೇಳುವ ಸ್ಲೋಗನನ್ನು ಬದಲಾವಣೆ ಮಾಡಿ ಧೈರ್ಯವಾಗಿ ಪ್ರಶ್ನಿಸಿ ಅಂಥೇಳಿ ಈ ರೀತಿ ಬದಲಾವಣೆ ಮಾಡ್ತಾ ಇರುವಂಥದ್ದು ಅತ್ಯಂತ ಖಂಡನೀಯ ಇದೆ. ಇವತ್ತು ನಮಸ್ಕಾರ ಇದನ್ನು ಕಮ್ಯುನಲ್ ಅಂಥೇಳಿ ಹೇಳುವ ದೃಷ್ಟಿಯಿಂದ ಈ ರೀತಿ ರಾಜ್ಯ ಸರ್ಕಾರ ಶಾಲೆಗಳಲ್ಲಿ ಬದಲಾವಣೆ ಮಾಡಿರುವಂಥದ್ದು ಒಂದು ರೀತಿಯಲ್ಲಿ ಜಾತ್ಯತೀತದ ಹೆಸರಿನಲ್ಲಿ ಮಕ್ಕಳಲ್ಲಿ ಇರುವಂತಹ ಈ ಆಚಾರ ಸಂಸ್ಕೃತಿ ಇದನ್ನು ಹೇಗೆ ನಷ್ಟ ಮಾಡುವಂಥ ಷಡ್ಯಂತ್ರ ಇದೆ. ಕೋವಿಡ್ ಕಾಲಾವಧಿಯಲ್ಲಿ ಬ್ರಿಟನ್ನಿನ ಅಧ್ಯಕ್ಷ ಚಾರ್ಲಿಸ್ ಅವರು ಸಹ ವಿಶ್ವದ ಅನೇಕ ರಾಷ್ಟ್ರಗಳ ಪ್ರಧಾನಿಗಳು ಸಹ ಆ ಕೋವಿಡಿಂದ ರಕ್ಷಣೆ ಪಡೆಯಲಿಕ್ಕಾಗಿ ಅವರು ನಮಸ್ಕಾರವನ್ನು ಮಾಡ್ತಾಯಿದ್ರು. ನಮಸ್ಕಾರ ಮಾಡುವಂಥದ್ದು ಒಂದು ಸಂಸ್ಕೃತಿ ಇದೆ, ಕಲ್ಚರ್ ಇದೆ, ಒಂದು ಆಚಾರ ಇದೆ. ಇವತ್ತು ನಮಸ್ಕಾರ ಮಾಡುವುದು ಸಹ ಶಾಲೆಯಲ್ಲಿ ಒಂದು ಕಮ್ಯುನಲ್ ಅಂತೇಳಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ನಿರ್ಧರಿಸ್ತಾ ಇರುವಂಥದ್ದು ದೇಶದ ದುರಂತ ಇದೆ. ಹಾಗಾದರೆ ಇವತ್ತು ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸತ್ಯಮೇವ ವಿಜಯ ಅಂತ ಇದೆ, ಅದು ಹಾಗಾದರೆ ಕಮ್ಯುನಲ್ಲ? ಅದನ್ನು ನೀವು ತೆಗಿತೀರಾ? ಕರ್ನಾಟಕ ವಿಧಾನಸಭೆಯಲ್ಲಿ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳಿ ಅಲ್ಲಿ ಸ್ಲೋಗನ್ನ ಹಾಕಿದ್ದಾರೆ. ಇದು ಹಾಗಾದರೆ ಕಮ್ಯುನಲ್ಲ? ಇದನ್ನು ತೆಗಿತೀರಾ? ಒಟ್ಟಾರೆ ಕಮ್ಯುನಿಸಮನ್ನು, ನಾಸ್ತಿಕವಾದವನ್ನು, ಹಿಂದೂ ವಿರೋಧಿ ನೀತಿಯನ್ನು ಶಾಲೆಗಳಲ್ಲಿ ಅಳವಡಿಸಿ ಶಾಲೆಗಳಲ್ಲಿ ಮಕ್ಕಳಲ್ಲಿ ನಾಸ್ತಿಕತೆಯನ್ನು, ಒಂದು ಶ್ರದ್ಧೆಯನ್ನು ನಷ್ಟ ಮಾಡುವಂಥ ವ್ಯವಸ್ಥಿತ ಷಡ್ಯಂತ್ರ ಇದೆ. ಅತ್ಯಂತ ತೀವ್ರ ಒಂದು ನೀಚತನದ ಕೃತ್ಯವನ್ನು ಇವತ್ತು ಕರ್ನಾಟಕದಲ್ಲಿ ಮಾಡ್ತಾ ಇದೆ. ಇದನ್ನು ನಾವು ತೀವ್ರವಾಗಿ ಖಂಡನೆ ಮಾಡ್ತೇವೆ. ಇದಕ್ಕೆ ವಿದ್ಯಾರ್ಥಿಗಳು, ಪೋಷಕರು, ಸಮಾಜದ ನಾಗರಿಕರು ಎಚ್ಚೆತ್ತು ಮುಂದಿನ ದಿನಗಳಲ್ಲಿ ಇಂಥವರಿಗೆ ತಕ್ಕ ಪಾಠ ಕೊಡಬೇಕು ಹೇಳುವ ಆಗ್ರಹವನ್ನು ಮಾಡ್ತೇವೆ. ರಾಜ್ಯ ಸರ್ಕಾರ ಇಂಥ ನೀಚ ಕೃತ್ಯವನ್ನು, ಹಿಂದೂ ವಿರೋಧಿ ನೀತಿಯನ್ನು ಶಾಲೆಗಳಲ್ಲಿ ಅಳವಡಿಸೋದನ್ನ ಕೂಡಲೇ ಕೈ ಬಿಡಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ತೀವ್ರವಾದಂಥ ಪರಿಣಾಮವನ್ನು ಎದುರಿಸಬೇಕಾಗತ್ತೆ.